50-50 ಅಂತ ಹೇಳೋದಲ್ಲ, ಕನಿಷ್ಠ 50-50 ಗೆಲ್ಲೇಬೇಕು. ಪ್ರಶ್ನೆ ಇಲ್ಲ, ಗೆಲ್ತೀವಿ 50-50. ಇಲ್ಲ, ನಾನು ಕರೆಕ್ಟ್ ಹೇಳಲ್ಲ. ಅವರು 14 ಗೆಲ್ಲಿ, ನಾವು 14 ಗೆಲ್ಲ, ಆಯ್ತು ಮತ್ತೆ ಕರೆಕ್ಟ್ ಆಗ್ತದೆ. ಇಬ್ಬರು ಸಮಾಧಾನ ಇರ್ತೀವಿ. ಅವ್ರು ನಮ್ಮ ರಾಜೀನಾಮೆ ಅವ್ರು ಕೇಳಲ್ಲ, ಅವ್ರು ನಾವು ಬೈದಿಲ್ಲ. ನಿಮಗೂ ಜನ ಅಷ್ಟೇ ಸಹಕಾರ ಮಾಡಿದರೆ ನಮಗೂ ಅಷ್ಟು ಸುಮ್ಮನೆ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಆಗ್ತಿತ್ತು. ಬಹುಶಃ 14ರಲ್ಲಿ ಇದ್ದಾರೆ ಅವರು, 14ರಲ್ಲಿ ಅವ್ರದ್ದು. ಚಿಕ್ಕೋಡಿ ಒಂದು, ಬೆಳಗಾವಿ ಒಂದು ಅಲ್ಲ, ಹಂಗೇನಿಲ್ಲ, ಎರಡು ಗೆಲ್ತೀವಿ ನಾವು. ಏನು ಮ್ಯೂಚುವಲ್ ಇಲ್ಲ, ಎರಡು ಗೆಲ್ತೀವಿ, ಎರಡು ಗೆಲ್ತೀವಿ. ಇಕ್ವಲ್ ಅವ್ರು ನಮ್ಮ ಮ್ಯಾಗ ವಾರ್ ಮಾಡೋಂಗಿಲ್ಲ, ನಾವು ಅವ್ರ ಮ್ಯಾಗ ವಾರ್ ಮಾಡೋಂಗಿಲ್ಲ. ಸಮಾನ ಇರ್ತೀವಿ, ಇಬ್ಬರು ಆರಾಮಾಗಿರ್ತೀವಿ. ಮಾಡೋ ಕೆಲಸ ಮಾಡ್ಲೇಬೇಕೇನು ಮಾಡೋಣ, ಅನಿವಾರ್ಯತೆ. ಇಲ್ಲ, ಬೆಳಗಾವಿಯಲ್ಲಿ ಮಾಡ್ಕೊಂಡಿಲ್ಲ, ಜನ ಮಾಡಿದ್ದಾರೆ ಹಂಗೆ. ಜನ ಆ ರೀತಿ ಮಾಡಿದ್ದಾರೆ. ಇಬ್ಬರನ್ನ ಸಮಾಧಾನ ಮಾಡೋದು ಮಾಡಿರ್ಬೋದು ಬಹುಶಃ. ಬೆಳಗಾವಿ ರಾಜಕಾರಣ ಸಮಾಧಾನ ಆಗಿತ್ತು ಅಂದ್ರೆ ಬೇರೆ ಜಿಲ್ಲಾ ರಾಜಕಾರಣ ಸಮಾಧಾನ ಇರುತ್ತೆ ಅಂತ. ನಮ್ಮ ಸಮಾಧಾನ ಇದ್ರೆ ಏನು ಸಮಸ್ಯೆ ಇಲ್ಲ. ಚೆನ್ನಾಗಿದೆ ಅವ್ರದ್ದು. ಈ ಸಲ ಹೈದರಾಬಾದ್ ಕರ್ನಾಟಕ 5 ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ. 5 ಹಿಸ್ಟ್ರಿ, ಹೈದರಾಬಾದ್ ಕರ್ನಾಟಕ 5. ಅಂತಿಮವಾಗಿ ಜನ ನೋಡಬೇಕು. ನಮ್ಮ ಸಮೀಕ್ಷೆ, ನಮ್ಮ ವರದಿಗಳ ಪ್ರಕಾರ 100% ನಿಜ. ನಾನು ನೋಡಿದ ಪ್ರಕಾರ ಇಲ್ಲಿ ದಕ್ಷಿಣಕ್ಕಿಂತನೂ 2ನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಪರಿಣಾಮ ಬೀರಿದೆ. ಅದಂತೆ ನಿಜ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲ, ಇದು ಅಂತ ಹೇಳಿದ್ರೆ ಕಿತ್ತೂರು ಕಡೆ ಏನಾಗ ಸರ್, ಹೈದರಾಬಾದ್ ಕರ್ನಾಟಕ ಅಲ್ಲಿ 5 ಅಂತ ಹೇಳ್ತೀವಿ. ಇಲ್ಲಿ 3-4 ಬಂದೇ ಬರ್ತದೆ. 7ರಲ್ಲಿ ಇಲ್ಲಿ 3-4 ಬಂದೇ ಬರ್ತದೆ. 3ರಿಂದ 4. ನಮ್ಮಲ್ಲೇ ಜಾಸ್ತಿ ಬರೋದು. ನಾವೇ ಸರಿ ಹೆಚ್ಚು. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಅದೇ ಮೇಡಮ್ ಹೇಳ್ದಂಗೆ ಈ ಸಲ ಗ್ಯಾರಂಟಿ ಜಾಸ್ತಿ ನಮಗೆ ಅನುಕೂಲ ಇದೆ ಈ 2 ರೀಸನ್ನಲ್ಲಿ. ಗ್ಯಾರಂಟಿಗಳು ನಡೆದ ಚುನಾವಣಾ ಸಂದರ್ಭದಲ್ಲಿ ಪ್ರಕರಣ ಬಂದರೆ ಎಫೆಕ್ಟ್ ಆಗಿಬಿಡ್ತದೆ. ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಆ ಕಾನ್ಸ್ಟಿಟ್ಯೂನ್ಸಿಗೆ ಏನಾರು ಆದ್ರೆ ಆಗ್ಬೋದು ಅಷ್ಟೇ. ಅದು ಮಿಕ್ಕಿದ ಕಡೆ ಎಲ್ಲ ಆಗಲಿ ಅಂತ ಹೇಳಲಿಕ್ಕೆ ಆಗಲ್ಲ. ಧಾರವಾಡಕ್ಕೆ ಸೀಮಿತವಾಗಿ ಆಗ್ಬೋದು. ಉತ್ತರ ಕನ್ನಡ ಹೆಂಗಾಗಿದೆ ಸರ್? ಪರವಾಗಿಲ್ಲ, ಅದು ನಮ್ಮ ಪರವಾಗಿದೆ. ಅಂತಿಮವಾಗಿ 4 ತಾರೀಕು ವೇಟ್ ಮಾಡಬೇಕಷ್ಟೇ. ಸರ್, ಈ ಬಾರಿ ನೀವು ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಲೋಕಸಭಾ ಸ್ಥಾನ ಗೆದ್ದರೆ DCM ಏನು ಡಿಮ್ಯಾಂಡ್ ಏನು ಮತ್ತೆ ರೈಸ್ ಆಗುತ್ತೆ? ಅದೇ ಮಂತ್ರಿನೂ ಅಷ್ಟೇ, DCM ಅಷ್ಟೇ, ಎಲ್ಲ ಒಂದೇ. ಅದಕ್ಕೇನು ಅಂಥದ್ದೇನು ಜಾಸ್ತಿ ಏನಿಲ್ಲ. ಹೆಚ್ಚಿನ ಸ್ಥಾನ ಗೆದ್ದೀವಿ, ನಮ್ಗೆ ಅವಕಾಶ ಕೊಡಿ ಅಥವಾ ಸಂಭಾವನೆ ಆ ಥರ ಏನಿಲ್ಲ. ಹೆಚ್ಚು ಗೆದ್ರೆ ಪಾರ್ಟಿನ ಗೆದ್ದಿದೆ ಅಂತ ಅರ್ಥ. ಎಲ್ಲ ಕಡೆ ಮಳೆ ರಿಪೋರ್ಟ್ ಏನಿದೆ ಸರ್? ಏನಾಗಿದೆ, ನಿನ್ನೆ ಎಲ್ಲ ಕಡೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 70% ಮಳೆ ಆಗಿದೆ. ಎಲ್ಲ ಕಡೆ ಚೆನ್ನಾಗಿದೆ. ಅದರಿಂದ ಕುಡಿ ನೀರು, ಮೇವಿನ ಸಮಸ್ಯೆ ನ್ಯಾಚುರಲ್ ಆಗಿ ಪರಿಹಾರ ಆಗ್ತಲ್ಲ. ನಾವೀಗ ಟ್ಯಾಂಕ್ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು ಒಂದೇ ಮಳೆಯಿಂದ ಎಷ್ಟೋ ಬೇಕಾದ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ಈಗ ಚುನಾವಣೆಗೂ ಮುನ್ನ ಸಮುದಾಯಕ್ಕೊಂದು ಪ್ರಮುಖ DCM ಹುದ್ದೆ ಕೊಡಬೇಕು ಅಂತ ಕೂಗಿ ಭಾಳಷ್ಟು ಚರ್ಚೆ ಆಗಿತ್ತು. ಆ ಹೇಳಿಕೆ ಈಗಲೂ ಸತ್ಯ ಜಾರಿಗೆ ಬದಲಾಗಿದೆ. ನಾವು ಹೇಳಿದಿಲ್ಲ, ಅದೇನೋ ಅಂತ ಹೇಳಿದ್ದೀವಿ ಅಷ್ಟೇ. ಹೊರತಾಗಿ ಕೊಡೋದು ಬಿಡೋದು ಅದು ಹೈಕಮಾಂಡ್ಗೆ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ಯಾರು ನಾವು ಸೀರಿಯಸ್ ಆಗಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆ ಸ್ವಲ್ಪ ಇಶ್ಯೂ ತಣ್ಣಗಾಗಿತ್ತು. ಮತ್ತೆ ಅದು ರೈಸನ್ ಅದನ್ನೇ ಹೇಳಿದ್ದು. ಹೈದರಾಬಾದ್ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆದ್ದರೆ ಇವತ್ತು
ಶಾಸಕರು ರೈಸ್ ಮಾಡ್ಬೋದಲ್ಲ ಸರ್, ನೀವು ಮಾಡಲಿಲ್ಲ ಅಂತಂದ್ರೆ? ಅದು ಕಾಂಗ್ರೆಸ್ ಪಾರ್ಟಿ ಶ್ರೇಯಸ್ಸದ, ಇಂಡಿವಿಜುವಲ್ ಅಂತ ಹೇಳೋಕ್ಕಾಗಲ್ಲ. ಇಂಡಿವಿಜುವಲ್ಲು ಶ್ರೇಯಸ್ಸಲ್ಲ, ಕಾಂಗ್ರೆಸ್ಸಿನ ಗೆಲುವು ಅದು ಅಷ್ಟೇ, ಇಂಡಿವಿಜುವಲ್ ಗೆಲುವಲ್ಲ.